ಹೇ ಗೈಸ್, ಇವತ್ತು ಬಂದು ಬುಧವಾರ ಗೈಸ್. ಸೊ ಬೇಗ ಬೇಗ ಎದ್ದು ಬಂದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಆ್ಯಕ್ಚುಲಿ ಇವಾಗಿನ್ನು ಚಿಂಟು ಅವರ ಅಜ್ಜಿ ಹೊರಗಡೆ ಹೋದರು. ಸೊ ಶೀ ಈಸ್ ಔಟ್ ಆಫ್ ಸ್ಟೇಷನ್ ಟುಡೇ. ಅವ್ರು ಹೊರಗಡೆ ಹೋದರು ಅಂದರೆ ನನಗೆ ಒಳಗಡೆ ಕೆಲಸ ಜಾಸ್ತಿ ಇರುತ್ತೆ. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ಜಾಸ್ತಿ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತ ಕಿಚನ್ನಿಗೆ ಎಂಟ್ರಿ ಕೊಟ್ಟೆ. Hey guys, good morning. Hi, hello ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯ್ಸ್. ಹೆಂಗೆ ಗೊತ್ತಾ, ನೆನ್ನೆ ರಾತ್ರಿ ಮಳೆ ಬಂದಿದೆ ಗಾಯ್ಸ್. ಜೋರು ಗುಡುಗು ಸಿಡ್ಲು ಎಲ್ಲ ಬಂತು, ಜೋರು ಮಳೆ. ಬನ್ನಿ ಗೈಸ್, ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ. ಬನ್ನಿ ಕರ್ಬೇವಿನ ಸೊಪ್ಪು ವಾಶ್ ಮಾಡ್ಕೊಳ್ಳೋಣ. ಹಾಗೆ ಕಾಲು ಸಹ ತೊಳ್ಕೊತಾ ಇದ್ದೀನಿ. ಚಪ್ಪಲೆಲ್ಲ, ಸ್ಲಿಪ್ಪರ್ಸ್ ಎಲ್ಲ ಪಿಚಿ ಪಿಚಿ ಅಂತ ಇತ್ತು. ನಾಟಿ ಕೋಳಿಗಳ ಆರ್ಭಟ. ಯಾರಿಗೆ ಎಷ್ಟು ಕೋಳಿ ಬೇಕೋ ಆರಿಸ್ಕೊಳ್ಳಿ ಗೈಸ್. ನೋಡಿ, ನಮ್ಮ ಕೋಳಿಗಳೆಲ್ಲ ಒಂದೇ ಕಡೆ ಇದ್ದಾವೆ, ಇನ್ನೂ ಇದ್ದಾವೆ ಬೇರೆ ಕಡೆ. ಸದ್ಯ ಈ ಕಡೆ ಇಷ್ಟು ಗುಂಪಾಗಿದೆ. ಪಾಪ ನಮ್ಮನೆ ಸ್ಟವ್ವು ಸಹ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ. ಬನ್ನಿ ಗೈಸ್, ನಮ್ಮ ಚಿಂಟುಗೆ ನೀರು ಕೊಟ್ಬಿಟ್ಟು ಬರೋಣ. ಪಾಪ ಮಗು ಕ್ರಾಫ್ಟ್ ವರ್ಕ್ ಎಕ್ಸಾಮ್ಗೆ ತುಂಬ ಸೀರಿಯಸ್ಸಾಗಿ ರೆಡಿ ಆಗ್ತಾ ಇದ್ದಾನೆ. ಗೈಸ್, ಇವತ್ತು ತಿಂಡಿಗೆ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಸೊ ರೊಟ್ಟಿ ಜೊತೆಗೆ ಕ್ಯಾರೆಟ್ ಪಲ್ಯ ಇನ್ನೇನು ರೆಡಿ ಆಗ್ತಾ ಇದೆ. ಜೊತೆಗೆ ಕಾಫಿ ಇಟ್ಕೊಂಡಿದ್ದೀನಿ. ಕಾಫಿ ಟೀ ಎಲ್ಲ ಕುಡಿಯೋದು ಬಿಡಬೇಕು ಅಂತ ಇದ್ದೀನಿ. ಬಟ್ ಕಾಫಿ ಪುಡಿ ಇದೆ, ಅದನ್ನು ಖಾಲಿ ಮಾಡಿಬಿಟ್ಟು ಕಾಫಿ ಕುಡಿಯೋದು ಸ್ಟಾಪ್ ಮಾಡಿಬಿಡ್ತೀನಿ. ನಿಮ್ಗೇನು ಅನಿಸುತ್ತೆ ಗೈಸ್, ನಾನು ಕಾಫಿ ಕುಡಿಯೋದು ಬಿಡ್ತೀನಾ? ನಿಜ ಹೇಳಿ, ನಿಮ್ಗೇನು ಅನ್ನಿಸ್ತಿದೆ ಅಂತ. ಕಾಫಿ ಬಿಡ್ತೀನಿ ಅಂತ ಜೋಕ್ ಮಾಡಬೇಡಿ ಶ್ವೇತಾ ಅಂತ ಹೇಳ್ತೀರಾ? ಇಲ್ಲ ಗೈಸ್, ಸೀರಿಯಸ್ಸಾಗಿ ಬಿಡಬೇಕು ಅಂತ ಇದ್ದೀನಿ. ಯಾಕೋ ದಿನ ಊದ್ಕೋತಾನೇ ಇದ್ದೀನಿ. ಅದು ಗೊತ್ತು, ಅದು ಊದ್ಕೊಳ್ಳೋದು ಏನೇ ರೀಸನ್ ಅಂತ. ಮೇಯ್ನಾಗಿ ನಾನು ಸ್ವೀಟ್ಸ್ ಜಾಸ್ತಿ ತಿಂತೀನಿ, ಶುಗರ್ ಜಾಸ್ತಿ ತಿಂತೀನಿ, ಅದಕ್ಕೋಸ್ಕರ. ಬಟ್ ಎಂತ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಹೇಗೆ ಸ್ಟಾಪ್ ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಒಂಥರ ಅಡಿಕ್ಷನ್ನ. ನಾನು ತಿಂತೀನಿ ಅಂತ ನಮ್ಮನೆಗೆ ಇಷ್ಟೊಂದು ಸ್ವೀಟ್ ಬರುತ್ತಾ, ಅಥವಾ ನನ್ನನ್ನು ಟೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ದೇವರು ಸ್ವೀಟ್ಗಳನ್ನ ಕಳಿಸ್ಕೊಡ್ತಾರಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ದೇವರಿಗೆ ಕ್ವಶನ್ ಮಾರ್ಕ್ ಹಾಕಿ ಬಿಡೋಣ ಅಂತ ಇದ್ದೀನಿ. ದೇವರೇ, ನಿಂಗೆ ನಿಜಕ್ಕೂ ನನ್ನ ಮೇಲೆ ಪ್ರೀತಿ ಅನ್ನೋದಿದ್ದರೆ ನಮ್ಮ ಮನೆಗೆ ಸ್ವೀಟ್ನ ಇನ್ಮೇಲೆ ಕಳಿಸ್ಬೇಡ ದೇವರೇ ಅಂತ ಕೇಳ್ಕೋಬೇಕು ಅಂತ ಇದ್ದೀನಿ. ಏನಂತೀರಾ ಗೈಸ್ ಇದಕ್ಕೆ? ನಿಮ್ಮ ಒಪಿನಿಯನ್ ಏನು? ಸ್ವಲ್ಪ ಶೇರ್ ಮಾಡಿ ಆಯಿತಾ? ಏನು ಶ್ವೇತಾ, ತವಾಗೂ ಜಾದು ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ಇಲ್ಲ ಗೈಸ್, ತವಾ ಬಿಸಿ ಇದೆಯಾ ಅಂದ್ಬಿಟ್ಟು ಹೀಟ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಬಿಸಿ ಇದೆ. ಸೊ ಹಾಗಾಗಿ ಈಗ ರೊಟ್ಟಿ ಹಾಕ್ಬಿಟ್ಟು ಬೇಯಿಸ್ಬಿಡೋಣ, ಸುಟ್ಬಿಡೋಣ ಅಂದ್ಬಿಟ್ಟು ಸುಡ್ತಾ ಇದ್ದೀನಿ. ನೋಡಿ, ನಾನು ಸುಟ್ಟಂಗೆ ಅದು ಊದ್ಕೋತಾ ಇದೆ ರೊಟ್ಟಿ. ಒಳ್ಳೆ ಪೂರಿ ಉದ್ದಂಗೆ ಊದ್ತಾ ಇದೆ. ನೀವು ಯಾರಾದರೂ ಹಿಂಗೆ ರೊಟ್ಟಿ ಮಾಡ್ತೀರಾ ಹೇಳಿ? ನಮ್ಮ ಚಿಂಟುಗೆ ಇವತ್ತು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಕ್ಸಾಮು, ಕ್ರಾಫ್ಟ್ ಎಕ್ಸಾಮು. ಏನೋ ಬಾರಮ್ಮ ಅಂತ ಕರೀತಾ ಇದ್ದಾರೆ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಗೈಸ್, ತಿಂಡಿ ಮಾಡ್ತಾ ಇದ್ದೀನಾ, ಚಿಂಟುದು ಕಾಲು. ಅಮ್ಮ ಬಾರಮ್ಮ ಮೇಲ್ಗಡೆ ಅಂತೆ. ಏನೋ ಗೊತ್ತಿಲ್ಲ ಏನು ಅಂತ. ಅವನು ಕ್ರಾಫ್ಟಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದ. ಸೊ ಬನ್ನಿ ನೋಡೋಣ ಅದೇನು ಅಂತ. ಸಾಕಲ್ಲ, ಮತ್ತು ವೈಟ್ ಏನು ಬೇಡ ಅನಿಸುತ್ತೆ. ವೈಟ್ ಮಾಡ್ಕೋಪ, ಚೆನ್ನಾಗಿರುತ್ತೆ, ಮಾಡ್ಕೊಂಡಿರು. ವೈಟ್ ಪೇಪರ್ ಎಲ್ಲಿದೆ? ನಿನಗೆ ಗೊತ್ತು, ಅಸೈನ್ಮೆಂಟ್ಸ್ ಪೇಪರ್ ಎಲ್ಲಿದೆ?
ನಮ್ಮ ಸ್ವೀಟ್ ಆರ್ಟ್ ಬಂದ. ಚಿಂಟು ಪಪ್ಪ ಬಂದಿದ್ದಾನೆ. ಸೊ ಬನ್ನಿ ಅವನಿಗೆ ಫಸ್ಟು ತಿಂಡಿ ಕೊಟ್ಬಿಟ್ಟು ಬರೋಣ. ಆ್ಯಂಡ್ ಅಲ್ಲಿ ಇನ್ನೊಬ್ರು ಇದ್ದಾರೆ, ಸೊ ಅವ್ರಿಗೂ ಸಹ ತಿಂಡಿ ಕೊಡ್ತಾ ಇದ್ದೀನಿ. ಬೇಡ ಅಂತ ಹೇಳಿದ್ರು, ಬಟ್ ಸ್ಟಿಲ್ ತಿಂಡಿ ಟೈಮಿಗೆ ಬಂದಾಗ ಕೊಡ್ದೇ ಇರೋಕ್ಕಾಗಲ್ಲ ಅಲ್ಲ. ಸೊ ಅವ್ರಿಗೂ ಸಹ ತಿಂಡಿ ಕೊಟ್ಟೆ. ಆ್ಯಂಡ್ ಇಬ್ರಿಗೂ ಸಹ ಟೀ ಕೊಟ್ಬಿಟ್ಟು ಬರೋಣ ಬನ್ನಿ. ಹಾಗೆ ಚಿಂಟುಗೂ ಸಹ ತಿಂಡಿನ ಕೊಟ್ಟಿದ್ದೀನಿ. ಪುಟಾಣಿ ನೀನೇ ತಿನ್ಕೊಪುಟ, ಇವತ್ತು ನನಗೆ ಬೇಜಾನ್ ಕೆಲಸ ಇದ್ದಾವೆ ಅಂತ ಹೇಳಿ ಅವನಿಗೆ ತಿಂಡಿ ತಿನ್ನೋಕೆ ಕೊಟ್ಬಿಟ್ಟೆ. ಸೊ ಇವಾಗ ಬನ್ನಿ ಇವರಿಬ್ರಿಗೆ ಟೀ ತೊಗೊಂಡು ಹೋಗೋಣ. ಬಿಸಿ ಬಿಸಿ ಟೀ ನೋಡಿ, ಸೂಪರ್ ಅಲ್ಲ. ಬನ್ನಿ ಕೊಟ್ಬಿಟ್ಟು ಬರೋಣ. ತಿಂಡಿ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ದೆ. ಸೊ ಇವಾಗ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬಂದೆ. ಬೇಳೆ ಸಾರು ಮಾಡಿಟ್ಬಿಟ್ರೆ ಆಮೇಲೆ ಅನ್ನ ಮಾಡ್ಕೊಂಡು ಬಿಡ್ಬೋದು, ಎಷ್ಟು ಬೇಕಷ್ಟು ಅಂದ್ಬಿಟ್ಟು ಈಗ ಬೇಳೆ ಸಾರಿಗೆ ಇಟ್ಟಿದ್ದೀನಿ. ಬಿಕಾಸ್ ಇನ್ನೂ ಟೈಮ್ ಇದೆ. ನಾನು ಚಿಂಟುನ ಬಿಟ್ಟು ಬರೋ ಅಷ್ಟೊತ್ತಿಗೆ ಸಾರು ಒಂದು ಆಗಿಬಿಟ್ರೆ ನಾನು ಮಿಕ್ಕಿದ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೋಬೋದು ಅಂದ್ಬಿಟ್ಟು ಸೊ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಗೈಸ್. ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಸೊ ಕುಡಿದ್ಬಿಟ್ಟು ಚಿಂಟುನ ಹೋಗಿ ಸ್ಕೂಲಿಗೆ ಡ್ರಾಪ್ ಮಾಡೋಣ ಅಂತ ಬಂದೆ. ಅವನು ಇನ್ನೂ ಸ್ವಲ್ಪ ಕಲರ್ ಶೀಟ್ಸ್ ಬೇಕಮ್ಮ ಅಂದ. ಸೊ ಹಾಗಾಗಿ ಕಲರ್ ಶೀಟ್ಸ್ನ ತಗೊಡ್ತಾ ಇದ್ದೀನಿ. ಮನೇಲಿ ಅಷ್ಟೊಂದಿತ್ತು, ಎಲ್ಲ ರೆಡಿ ಮಾಡ್ಕೊಂಡಿದ್ದ, ಆದರೂ ಸಹ ಕಲರ್ ಶೀಟ್ಸ್ ಬೇಕಂತೆ ಅವನಿಗೆ. ಹಾಗಾಗಿ ತಕ್ಕೊಟ್ಬಿಡೋಣ. ಮತ್ತೇನಾದರೂ ಸ್ವಲ್ಪ ಅಲ್ಲಿ ಶಾರ್ಟೇಜ್ ಹೊಡಿದ್ರೂ, ಅಮ್ಮ ನೀನು ತಕ್ಕೊಡ್ಲಿಲ್ಲ, ನನ್ನ ಎಕ್ಸಾಮ್ ಹಿಂಗಾಯಿತು ಅಂತ ಬಂದು ನನ್ನ ಮೇಲೆ ಗೂಬೆ ಕೂರಿಸ್ತಾನೆ. ಅದಕ್ಕೇ ತಗೊಂಬಿಡಪ್ಪ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಪಾಪ ನಮ್ಮ ಸಿಮಿ ಏನು ಮಾಡುತ್ತೆ ಹೇಳಿ, ಒಂದೇ ಇದೆ. ಅದಕ್ಕೇ ಅದಕ್ಕೂ ಒಂದು ಸ್ವಲ್ಪ ಸುಸ್ಸು ಮಾಡಿಸ್ಬಿಟ್ಟು ಈಗ ಒಳಗಡೆ ಕರ್ಕೊಂಡು ಬಂದುಬಿಟ್ಟೆ. ನೋಡಿ ನಮ್ಮ ಅಣ್ಣ ಬಾಂಡ್ ಇವಾಗ ಹೋಗ್ತಾ ಇದ್ದಾನೆ. ಬಂದ 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 ಅಣ್ಣ ಬಾಂಡ್ ನೋಡಿ ಹೋದ. ಸೊ ಅವನ ಅಣ್ಣ ಬಾಂಡು ಸಹ ಹೋದ. ಇವಾಗ ನಾವು ಒಬ್ಬಳೆ ಮನೇಲಿ ಒಂದು ಬಕೆಟ್ ಫುಲ್ ಬಟ್ಟೆ ನೋಡಿ ಗೈಸ್. ಇವತ್ತು ಇಷ್ಟು ಬಟ್ಟೆ ತಂದಿದ್ದೀನಿ. ಬಟ್ಟೆ ನೆನೆಯೋಕ್ಕೆ ಆಯಿತು. ಬನ್ನಿ ಇವಾಗ ಸ್ವಲ್ಪ ಎಡಿಟಿಂಗ್ ಇದೆ. ಫಸ್ಟು ಇವತ್ತು ಏನು ವ್ಲಾಗ್ ಅಪ್ಡೇಟ್ ಮಾಡಬೇಕಲ್ಲ, ಅದನ್ನು ಎಡಿಟಿಂಗ್ ಮಾಡಿಬಿಡೋಣ. ಆಮೇಲೆ ನಾವು ಬಟ್ಟೆ ಒಗೆಯೋಣ, ಇಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ. ಗೈಸ್ ಎಡಿಟಿಂಗ್ ಮಾಡಾಯಿತು. ಬನ್ನಿ ನಾವಿವಾಗ ಹೋಗಿ ಬಟ್ಟೆ ಒಗೆಯೋಣ, ಆಮೇಲೆ ಊಟ ಮಾಡೋಣ. ಆಮೇಲೆ ಅನ್ನ ಮಾಡೋಣ, ಆಮೇಲೆ ಸಾರು ಮಾಡೋಣ. ಗೈಸ್ ಬಟ್ಟೆ ಒಗೆಯೋಣ ಅಂತ ಬಂದ ಮೇಲೆ ಅನ್ನಿಸ್ತು ಗೈಸ್ ಇವತ್ತೊಂದು ಸೀರೆ ಉಟ್ಕೊಂಡು ರೀಲ್ ಮಾಡೋಣ ಅಂತ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಸ್ಯಾರಿ ಉಡಬೇಕು, ರೀಲ್ ಮಾಡಬೇಕು. ಮತ್ತು ನಮ್ಮ ಮನೆ ಹತ್ರ ನನಗೆ ಹಿಂಗೆ ನೋಡೋರು ಯಾರೂ ಇರಬಾರ್ದು. ಸೊ ಇವತ್ತು ಹೇಗೂ ಚಿಂಟು ಅವ್ರ ಅಜ್ಜಿ ಇಲ್ಲ ಅಲ್ಲ. ಸೊ ಒಂದು ರೀಲ್ ಮಾಡಿಬಿಡೋಣ ಪಟ್ ಅಂತ, ಆಮೇಲೆ ಬಟ್ಟೆ ಒಗೆಯೋಣ. ಬನ್ನಿ ಗೈಸ್ ಈಗ ಜಸ್ಟ್ ಮುಖ ತೊಗೊಬಂದೆ. ಯಾವ ಸ್ಯಾರಿ ಉಡೋದು ಅಂತ ನೋಡೋಣ. ತಾಳಿ ತಗೊಬರ್ತೀನಿ. ಗೈಸ್ ತುಂಬ ಸೆಕೆ ಅಲ್ಲ, ಕೂದಲೆಲ್ಲ ಕೆದ್ರುಕೊಂಡು ಫ್ಯಾನ್ ಮುಂದೆ ಇದ್ದೆ. ಸೊ ಇವಾಗ ಈ ಸ್ಯಾರಿ ಉಟ್ಕೋತಾ ಇದ್ದೀನಿ, ಉಟ್ಕೊಂಡು ಬರ್ತೀನಿ. ಗೈಸ್ ನೋಡಿ ಈ ರೀತಿ ಕಾಣ್ತಾ ಇದ್ದೀನಿ, ರೆಡಿ ಆದೆ. ಸೊ ಇವಾಗ ಇದು ನೋಡಿ ಈ ರೀತಿ ಕಾಣ್ತಾ ಇದ್ದೀನಿ. ಮೊಬೈಲಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ. ನೋಡಿ ಈ ರೀತಿ ರೆಡಿ ಆಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ? ಹೊರಗೆ ಹೋಗೋಣ ಅಂತ ಇದ್ದೀನಿ. ನಮ್ಮ ತೋಟದಲ್ಲಿ ಒಂದೆರಡು ರೀಲ್ ಕ್ಯಾಪ್ಚರ್ ಮಾಡೋಣ ಅಂತ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ವಿಲ್ ಸಿ. ಗೈಸ್ ನೋಡಿ ಸ್ಯಾರಿ ಉಟ್ಕೊಂಡು ರೀಲ್ಸ್ ಮಾಡಿ ಆಯಿತು. ಇವಾಗ ನೀವು ಮುಂದೆ ಬಂದಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀನಾ? ನೋಡಿ ಬ್ಯಾಕ್ ವ್ಯೂ ತೋರಿಸ್ಲಾ? ಬನ್ನಿ ನೋಡಿ ಹೇಗೆ ಕಾಣ್ತಾ ಇದೆ. ದಿಸ್ ಇಸ್ ಶ್ವೇತ. ಮಿರರೆಲ್ಲ ಕ್ಲೀನ್ ಮಾಡಬೇಕು ಅಲ್ಲ. ಬರ್ತೀನಿ ಗೈಸ್, ಬಟ್ಟೆ ಒಗಿಬೇಕು. ಗೈಸ್ ಕಾಸ್ಟ್ಯೂಮ್ ಚೇಂಜ್ ಮಾಡೋಣ, ಈಗ ಬಟ್ಟೆ ಒಗಿಬೇಕು. ಬನ್ನಿ ಹೋಗೋಣ. ಗೈಸ್ ಬಟ್ಟೆ ಒಗೆಯೋಣ ಅಂತ ಬಂದೆ. ಈ ಸೀರೆನೂ ಸಹ ವಾಶ್ ಮಾಡಿ ಹಾಕ್ತೀನಿ, ಬಿಕಾಸ್ ಏನೋ ಒಂದಕ್ಕೆ ಬೇಕಾಗತ್ತೆ ಇದು, ಅದಕ್ಕೋಸ್ಕರ. ನೋಡಿ
ಆವಾಗ ಅಷ್ಟು ಬಟ್ಟೆ ಒಗ್ದಿದ್ದೀನಿ. ಸೊ ಇನ್ನೂ ಇಷ್ಟು ಬಟ್ಟೆ ಇದೆ ನೋಡಿ. ಈ ಬಟ್ಟೆ ಜೊತೆ ಇದೊಂದು ಸೀರೆ ಒಗ್ದಾಕ್ಬಿಡೋಣ. ಬೇಕು. ಇವಾಗ ಸ್ವಲ್ಪ ಟೈಮ್ ಇದೆ. ಇವಾಗ ಸ್ವಲ್ಪ ಒಗೆದ್ಬಿಟ್ಟು ಆಮೇಲೆ ಚಿಂಟುಗೆ ಊಟ ತೊಗೊಂಡು ಹೋಗೋಣ. ಆಮೇಲೆ ಮತ್ತೆ ಬಂದ್ಬಿಟ್ಟು ಬಟ್ಟೆ ಒಗ್ದಾಕೋಣ. ಗೈಸ್, ಚಿಂಟುಗೆ ಊಟ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಸಿಮ್ಮಿ ನೋಡಿ ಮಲ್ಕೊಂಡಿದ್ದಾಳೆ. ಬಂದ ಮೇಲೆ ಸಿಮ್ಮಿಗೆ ಸ್ವಲ್ಪ ಹೊರಗಡೆ ಕಳಿಸಿ ಸ್ವಲ್ಪ ಒಂದೆರಡು ಮೊಟ್ಟೆ ಹಾಕಿ ವಾಟರ್ ಎಲ್ಲ ಕೊಡಬೇಕು. ಸದ್ಯ ಇವಾಗ ಹೋಗೋಣ ಬನ್ನಿ, ಅದು ಮಲ್ಕೊಂಡಿರ್ರಿ. ಗೈಸ್, ನಮ್ಮ ಸಿಮ್ಮಿನ ಹೊರಗೆ ಕರ್ಕೊಂಡು ಹೋಗೋಣ ಬನ್ನಿ. ಈಗ ಇದು ಸಿಮ್ಮಿ ಬಾ, ಹೊರಗೋಗೋಣ. ಸುಸು ಮಾಡ್ಕೊಂತೆ. ಈಗ ಜಸ್ಟ್ ಬಂದೆ ಗೈಸ್, ಚಿಂಟುಗೆ ಊಟ ಮಾಡಿಸಿ ಸಿಮ್ಮಿಗೆ ಒಂದು ಸಲ ಟಾಯ್ಲೆಟಿಗೆ ಬಿಡೋಣ. ಬಿಕಾಸ್ ಬೆಳಗ್ಗೆಯಿಂದ ಅವಳು ಹೋಗಿಲ್ಲ ಎಲ್ಲೂ ಹೊರಗೆ. ಬನ್ನಿ. ಅಮ್ಮ, ಸಿಮ್ಮಿ ಅತ್ತಾಗ ಮನೆ ಮುಂದೆನೇ ಸುಸು ಮಾಡಿಬಿಟ್ಲು. ವಾಕ್ ಹೋಗ್ತೀಯಮ್ಮ? ಕಕ್ಕ ಗಿಕ್ಕ ಮಾಡ್ತೀಯಾ? ಮಾಡಲ್ವಾ? ಹಂಗೆ ಒಳಗೆ ಬಂದ್ಬಿಟ್ಟೆ ಅತ್ತಗೆ. ಇಷ್ಟೇನು? ಹುಷಾರು. ನೀರು ಕುಡಿ, ನೀರು. ವಾಟರ್ ಕುಡಿ, ವಾಟರ್. ಸಿಮ್ಮಿ, ವಾಟರ್. ಇವಾಗ ನಿನಗೆ ಎಗ್ ತಗೋಬರ್ತೀನಿ, ನೀನು ಇಲ್ಲಿ ಇರು. ನೀ ಇಲ್ಲೇ ಇರು, ನಾನು ನಿನಗೆ ಎಗ್ ಬೇಯಿಸ್ಕೊಂಡು ಬರ್ತೀನಿ. ಹಾಂ? ಏಯ್, ಯಾಕೆ ಬಂದಿದ್ದೀಯಾ ನೀನಿಲ್ಲಿ? ಬಂದು ಎಷ್ಟು ಗಲೀಜು ಮಾಡಿದ್ಯಾ ನೋಡಿ. ಇಲ್ಲೆಲ್ಲ ಕಕ್ಕ ಮಾಡಿದ್ಯಾ. ಇಲ್ಲಿ ಬಂದ್ಬಿಟ್ಟು ಮತ್ತೆ ಕಕ್ಕ 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 ಅಂತೀಯ. ನಡೆ. ಮೇಲಿಂದ ಹತ್ಕೊಂಡು ಹಾಕೊಂಡು ಬುರ್ರ ಅಂತ ಬರ್ತೀಯ. ಗೋ, ಏಯ್ ಗೋ. ನೀನ್ ಯಾವ ಕಡೆಯಿಂದ ಬಂದೆ? ಅಲ್ಲೋ ಕೂತಿದೀಯಲ್ಲ. ಏಯ್, ನೀನ್ ಎಲ್ಲಿಂದ ಔಸ್ಕೊಂಡ್ ಬರ್ತೀಯ? ನೀ ಎಲ್ಲಿಂದ ತಪ್ಪಿಸ್ಕೊ ಬಂದೆ? ಕೂತ್ಕೋ ಅಲ್ಲಿಗೇನ. ನಿನ್ನ ಹೆಂಗ್ ಇಳಿಸ್ಲಿ ನಾನೀಗ ಕೆಳಗಡೆಗೆ? ಬರ್ಲು ತಗೋಬೇಕು. ಇಡಿ. ಹಂಗೆ ನಿಮ್ಗೆ ಹಂಗೆ ಯಾರು ಬಾ ಅಂತ ಹೇಳಿದ್ದು ನಿನ್ನ ಒಳಗೆ? Who told you to come inside? Just go away. Go. Everybody go. ನೋಡಿ ಗೈಸ್, ಎಲ್ಲ ದ್ವಾರಪಾಲಕರು ಮನೆ ಬಾಗಿಲಲ್ಲೇ ಇರ್ತಾರೆ. ಹಂಗೆ ಮೆತ್ತಗೆ ಹಾರ್ಕೊಂಡು ಬಂದ್ಬಿಡ್ತೀರಲ್ಲ. ಚಿಂಟುಗೆ ಸಿಮ್ಮಿಗೆ ಮೊಟ್ಟೆ ನೆನೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸಿಮ್ಮಿಗೆ ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ ಗೈಸ್. ಮೊಟ್ಟೆ ಬೆಂದಿದೆ. ಬನ್ನಿ ಆಫ್ ಮಾಡೋಣ ಗ್ಯಾಸ್. ಪಾಪ ನಮ್ಮ ಸಿಮ್ಮಿ ತಿನ್ನುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ನ ಕರ್ತವ್ಯ ನಾನು ಮಾಡಬೇಕು. ಅದು ಏನು ಕೊಟ್ಟರು ತಿನ್ನಲ್ಲ. ಇದನ್ನು ಕೊಟ್ಟು ನೋಡ್ತೀನಿ. ಇದಕ್ಕೂ ರಿಯಾಕ್ಟ್ ಮಾಡಲಿಲ್ಲ, ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಗ್ಲೂಕೋಸ್ ಕೊಡ್ತೀನಿ. ಗ್ಲೂಕೋಸ್ ಇದೆ, ಅದಕ್ಕೆ ಗ್ಲೂಕೋಸ್ ಅಭ್ಯಾಸ ಆಗಿದೆ ಇವಾಗ. ಸೊ ಸ್ವಲ್ಪ ಗ್ಲೂಕೋಸ್ ಕೊಟ್ಟು ವಾಟರ್ ಕೊಡ್ತೀನಿ. ಅಷ್ಟೇ ನನ್ನ ಕೈಲಾಗೋದು. ನಾನು ನೋಡಿ ಹೊರಗಡೆಯಿಂದ ಬಂದು ಮುಖ ಎಲ್ಲ ಹಾಗೆ ಟ್ಯಾನ್ ಆಗಿದೆ ಅಲ್ಲ. ಸ್ವಲ್ಪ ಹೊತ್ತು ಕೂರೋಕ್ಕೂ ಟೈಮ್ ಇಲ್ಲ. ರೆಸ್ಟ್ ಅನ್ನೋದೇ ಇಲ್ಲ ಗೈಸ್. ಇವತ್ತಂತೂ ರೀಲ್ಸ್ ಬೇರೆ ಮಾಡಿದ್ನಾ,
ನನ್ನ ಟೈಮೆಲ್ಲ ಕಿತ್ಕೊಂಡು ಹೋಯ್ತು. ಏನು ಮಾಡೋದು, ಎಲ್ಲ ನಮಗೋಸ್ಕರ ಮಾಡಬೇಕು. ನನಗೋಸ್ಕರ ಟೀ ಮಾಡಿಕೊಂಡೆ. ಸಿಮ್ಮಿದು ಮೊಟ್ಟೆಯಲ್ಲಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಸೊ ನಾನು ಟೀ ಕುಡಿದ್ಬಿಡ್ತೀನಿ, ಆಮೇಲೆ ಸಿಮ್ಮಿಗೆ ಊಟ ಮೊಟ್ಟೆ ತೊಗೊಂಡು ಹೋಗ್ತೀನಿ. ಚಿಂಟು ಅವ್ರ ಅಜ್ಜಿ ಮನೇಲಿ ಇಲ್ಲ ಅಂದರೆ ಮನೆಯೆಲ್ಲ ಬಿಕೋ ಅನ್ನತ್ತೆ. ಯಾರೂ ಇರಲ್ಲ, ಖಾಲಿ ಖಾಲಿ, ನಾನೇ ಮಹಾರಾಣಿ. ಬಟ್ ಅವರಿದ್ರೇ ಚೆಂದ ಗೈಸ್, ಮನೆ ಒಂಥರ ತಣ್ಣಗಿರುತ್ತೆ. ಅವ್ರು ಎಲ್ಲನೂ ನೋಡ್ಕೋತಾರೆ, ಪ್ರತಿಯೊಂದೂ. ನಾನು ಏನೋ ಒಂದು ಅಲ್ಲಿ ಇಲ್ಲಿ ಮಾಡ್ತೀನಿ ಬಿಡ್ನೋ ಅನ್ನೋದು ಬಿಟ್ಟರೆ ಅವ್ರು ಪ್ರತಿಯೊಂದು ನೋಡ್ತಾರೆ. ಗೈಸ್, ಸಿಮ್ಮಿಗೆ ಸದ್ಯಕ್ಕೆ 2 ಮೊಟ್ಟೆ ಇಟ್ಕೊಂಡಿದ್ದೀನಿ. ಬನ್ನಿ ಇದನ್ನು ಕೊಡೋಣ, ತಿಂದರೆ ಇನ್ನೆರಡು ಮೊಟ್ಟೆ ಹಾಕ್ಕೊಡೋಣ. ಬಾ ಊಟ ಮಾಡುವಂತೆ. ಬಾ 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 ಇಲ್ಲಿ ಸಿಮಿ, ಎಗ್ ಎಗ್ ಇಲ್ಲಿ ಬಾ ಸಿಮಿ. ಸಿಮಿ ಬಾ ಇಲ್ಲಿ ಬಾ. ಜಾಣ ನೀನು ಜಾಣ ಅಲ್ಲ, ನಿಂಗೆ ರಾಯರು ಒಳ್ಳೇದು ಮಾಡ್ತಾರೆ. ಬಾ, ನೀನು ತಿಂದರೆ ನಿನ್ನ ಪೈನ್ ಎಲ್ಲ ವಾಸಿ ಆಗತ್ತೆ. ಬಾ ಜಾಣ ಮುದ್ದು ಮರಿಯಲ್ಲ ನೀನು, ರಾಯರು ಹೇಳ್ದಂಗೆ ಕೇಳಬೇಕಲ್ಲ, ತಿನ್ನು. ಜಾಣ ಅಲ್ಲ ನೀನು, ರಾಯರು ನಿಂಗೆ ತುಂಬ ಶಕ್ತಿ ಕೊಡ್ತಾರೆ. ಮಾಡಮ್ಮ, ಜಾಣ ಅಲ್ಲಮ್ಮ. ಬಾ ಬಾ ಪುಟ, ಬಾ. ಮುದ್ದು ಸಿಮಿ ಅಲ್ಲ ನೀನು, ಜಾಣ ಸಿಮಿ ಅಲ್ಲ ನೀನು. ಇದ್ರೊಳಗೆ ಗ್ಲೂಕೋಸ್ ಹಾಕ್ಲಿ, ತಿಂತಿ. ಬಾ ತಿನ್ನಮ್ಮ, ಮೊಟ್ಟೆ ಅಮ್ಮ ಇದ. ತಿನ್ನು. ಸಿಮ್ಮಿ, ಜಾಣ ಸಿಮ್ಮಿ, ತಗೋಪ್ಪ, ತಗೋಮ್ಮ. ತಗೊಳ್ಳೋ ತಗೊಳ್ಳೋ. ಗ್ಲೂಕೋಸ್ ಹಾಕ್ಲಾ? ಬಾಯ್, ಇಲ್ಲೇ ಇರು, ಗ್ಲೂಕೋಸ್ ಹಾಕ್ತೀನಿ. ಇದಕ್ಕೆ ತಂದು ಗ್ಲೂಕೋಸ್ ಹಾಕೊಡ್ತೀನಿ. ಬಾ. ಎಲ್ಲ ಹೋಗ್ತೀಯಾ? ಸಿಮ್ಮಿಗೆ ಸಿಮ್ಮಿಗೆ ಗ್ಲೂಕೋಸ್ ಮತ್ತು ವಾಟರ್. ಬಾಯ್, ಇದಕ್ಕೆ ಹಾಕ್ಲಾ? ಇಲ್ಲಿ ಬಾ, ಇಲ್ಲಿ ಹಾಕ್ಲಿ ನೋಡು. ಇಲ್ಲಿ ಹಾಕು. ಮೊಟ್ಟೆನ ತಿನ್ಲಿ ಅಂದ್ಬಿಟ್ಟು ಮೊಟ್ಟೆ ಮೇಲೆ ಗ್ಲೂಕೋಸ್ ಹಾಕಿದ್ರೆ ತಿನ್ಲಿಲ್ಲ ಗೈಸ್. ಅದು ಸೆಪ್ರೇಟ್ ಬೌಲಲ್ಲಿ ಗ್ಲೂಕೋಸ್ ಹಾಕಿದ್ರೆ ನೋಡಿ ತಿಂತಾ ಇದೆ. ಸೊ ಇವಾಗ ಸ್ವಲ್ಪ ವಾಟರ್ ಬಿಡ್ತಾ ಇದ್ದೀನಿ.
ಏನು ಕಲ್ತಿದೆ ನೋಡಿ, ನಾಯಿ ಬುದ್ಧಿ ಅಂತಾರಲ್ಲ ಅದಕ್ಕೆ ಅನಿಸುತ್ತೆ. ವಿಪರೀತ ಬುದ್ಧಿ ಗೈಸ್ ನಮ್ಮ ಸಿಮ್ಮಿಗಂತೂ. ತಿಂತೀಯಾ? ಇವಾಗ ಮೊಟ್ಟೆ ತಿಂತೀಯಾ? ಕುಡ್ಕೋ. ಮೊಟ್ಟೆ ತಿಂತೀಯಾ? ಮೊಟ್ಟೆ ಬೇಡ. ಬಾ. ಅಲ್ಲಿ ಹೋಗ್ತೀಯಾ? ನಿನ್ನ ರೂಮಿಗೂ. ಬಾ. ಬಾ. ಬಾ ಸಿಮಿ. ಏ ಸಿಮಿ. ಸಿಮಿ. ಸಿಮಿ ಈಗ ಬಾ, ಕೆಲಸದವ್ರು ಬರ್ತಾರೆ, ಅದೆಲ್ಲ ಕ್ಲೀನ್ ಮಾಡ್ಬೇಕು. ಬಾಮ್ಮ. ಗೈಸ್ ನೋಡಿ, ಮತ್ತೆ ಹೋಗಿ ಅಲ್ಲೇ ಮಲ್ಕೊಂಡ್ಲು. ಗ್ಲೂಕೋಸ್ ಅಷ್ಟೇ ತಗೊಂಡ್ಲು. ಮೊಟ್ಟೆ ಅಲ್ಲೇ ಬಿಟ್ಲು. ಮೊಟ್ಟೆ ಒಂದು ಸ್ವಲ್ಪನೂ ತಿನ್ನಲಿಲ್ಲ. ಹಿಂಗಾದರೆ ಏನು ಮಾಡೋದು ಗೈಸ್? ಮೊಟ್ಟೆ ಸಹ ತಿಂತಾ ಇಲ್ಲ ಪಾಪ. ಗ್ಲೂಕೋಸ್ ಮಾತ್ರ ತಗೊಂಡ್ಲು. ಹೆಂಗೆ ಗೊತ್ತಾಗುತ್ತೆ ಗೈಸ್ ಇದಕ್ಕೆ ಗ್ಲೂಕೋಸ್? ಪಾಪ. ಶೇ, ನಾವೆಲ್ಲ ವಯಸ್ಸಾದ್ಮೇಲೆ ಹೇಗೋ ಏನು ಕತೆನೋ. ಗೈಸ್ ನೋಡಿ ಗೈಸ್, ಇವುಗಳು ಒಂದು ಮೊಟ್ಟೆನ ಹೆಂಗೆ ತಿಂತಾ ಇದ್ದಾವೆ ನೋಡಿ ನೋಡಿ. ಗೈಸ್ ಬನ್ನಿ ಇವಾಗ ಕಸ ಗುಡಿಸ್ಕೊಂಡು ಬರೋಣ. ಯಾಕೆ ಹೇಳಿ, ಚಿಂಟು ಅವ್ರ ಅಜ್ಜಿ ಏನು ಈಗ ಕೆಲಸದವ್ರು ಬರ್ತಾರಲ್ಲ, ಅವ್ರ ಕೈಲಿ ಕಸ ಗುಡಿಸಲ್ಲ. ಕೆಳಗಡೆ ಮನೆನ ಅವರೇ ಕಸ ಗುಡಿಸ್ತಾರೆ. ಹಾಗಾಗಿ ನಾವೇ ಕಸ ಗುಡಿಸ್ಬೇಕು. ಒಂದೊಂದು ರೂಲ್ಸ್ ಅಪ್ಲೈ ಮಾಡ್ತಾರೆ ಅವರು. ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನನಗೇನು ಹೇಳಬೇಡಿ. ಇವಾಗ ಕಸ ಗುಡ್ಸೋಣ ಬನ್ನಿ ಅಷ್ಟೇ.
3 ಎಗ್ ಪಫ್ ಕೊಡಿ. ವಡಾಪಾವ್ ಇದೆಯಾ? ಮೆಣಸಿನ್ಕಾಯಿ ಕೊಡ್ತೀರಾ? ಹಾಂ, ಒಂದು ವಡಾಪಾವ್ ಕೊಡಿ. ಈಗ ಮಸಾಲೆ ಪುರಿ ಎಲ್ಲ ಬಂತಾ? ಒಂದು ವಡಾಪಾವ್, ಮೆಣಸಿನ್ಕಾಯಿ 2 ಕೊಡಿ. 2 3 ಕೊಟ್ಬಿಡಿ. ಹಾಂ, ಮತ್ತೇನು ಪೇ ಮಾಡಿದೆ. ಏನು ನಿನ್ನ ಕ್ಲಾಸ್ಮೇಟ್ ಇದ್ದಾಳೆ ಅಂದ್ಬಿಟ್ಟು ಆ ಕಡೆ ತಿರ್ಕೊಂಡು ಕೂತಿದ್ದೀಯಾ? ಇದು ಹಾಂ, ಬಾಗ್ಲಾಕಿರು, ಬರ್ತೀನಿ. ಮೇಲೆ ಇದೆ. ಹೇ, ಗೋ ದಟ್ ಸೈಡ್. ಗೈಸ್, ಇನ್ನೂ ಬಟ್ಟೆ ಒಗ್ದಾಗಿಲ್ಲ ನೋಡಿ. ಇಲ್ಲೇನು ಕಾಣ್ತಾ ಇದೆಯಲ್ಲ, ಇಷ್ಟು ಬಟ್ಟೆ, ಮತ್ತು ನೋಡಿ ಅಲ್ಲಿ ಸ್ವಲ್ಪ ಬಟ್ಟೆ, ಇಷ್ಟೇ ಒಗ್ದಾಗಿರೋದು. ಸೊ ಈ ಬಟ್ಟೆಗಳನ್ನ ಒಣಗಿರೋದನ್ನ ತೊಗೊಂಡು ಹೋಗ್ಬಿಡೋಣ. ಇನ್ನೂ ಬಟ್ಟೆ ಇದೆ ನೋಡಿ, ಇನ್ನೂ ಇಷ್ಟು ಬಟ್ಟೆ ಒಗಿಬೇಕು. ಹಾಗಾಗಿ ಇವತ್ತು ಚಿಂಟುಗೆ ಸ್ನ್ಯಾಕ್ಸ್ ಸಹ ಹೊರಗಡೆಯಿಂದನೇ ತೊಗೊಬಂದಿದ್ದೀನಿ. ಅವನಿಗೆ ಸ್ನ್ಯಾಕ್ಸ್ ಕೊಟ್ಬಿಟ್ಟು ನಾನು ಬಟ್ಟೆ ಒಗ್ದಾಕ್ಬಿಡ್ತೀನಿ. ಸೀರೆ ಒಣಗಿದೆಯಾ ಅಂತ ನೋಡೋಣ ಬನ್ನಿ. ಇವತ್ತು ಇದೇ ಸ್ಯಾರಿ ವೇರ್ ಮಾಡಿಕೊಂಡು ರೀಲ್ಸ್ ಮಾಡಿದ್ದೆ. ಒಣಗಿದ್ರೆ ತಗೊಂಡು ಹೋಗ್ಬಿಡೋಣ, ಒಣಗಿಲ್ಲ ಅಂದರೂ ತೊಗೊಂಡು ಹೋಗೋಣ. ಗೈಸ್, ನಿಮಗೆ ಮಂಗಗಳನ್ನ ತೋರಿಸ್ತೀನಿ ನೋಡಿ. ಇಲ್ಲೇ ಬರೀ ತೆಂಗಿನ ಮರದಲ್ಲೇ ಅಳ್ಳಾಡ್ತಾ ಇರ್ತವೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಎಷ್ಟು ವೇಸ್ಟ್ ಮಾಡ್ತವೆ ಗೊತ್ತಾ? ಒಂದು ಹಣ್ಣು ಒಂದು ಕಾಯಿ ಬಿಡುವುದಿಲ್ಲ. ಬನ್ನಿ ತೋರಿಸ್ತೀನಿ. ಎಲ್ಲೋ ಹೊಟ್ಟೋದ್ವು ಗೈಸ್, ಇಲ್ಲೇ ಇತ್ತು. ನೋಡಿ ಅಲ್ಲಿದೆ, ಅಲ್ಲಿ ಕೂತಿದೆ ನೋಡಿ, ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಅಲ್ಲಿ. ಜಂಪ್ ಮಾಡ್ತೀಯಾ? ಮಂಗ. ಚೆನ್ನಾಗಿದೆ ಅಲ್ಲ? ಏನಾಯ್ತು ನನಗೆ ಅಂತ ನೋಡ್ತಾ ಇದ್ದೀನಿ. ಮಂಗಗಳನ್ನ ಓಡಿಸ್ತಾ ಇದ್ದೀನಿ. ಬೂ ಓಂ ಚುಮ್. ಗೈಸ್ ಬನ್ನಿ, ಚಿಂಟುಗೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಪ್ಲೇಟ್ ತೊಗೊಂಡು ಬಂದು ಕೊಡೋಣ. ಆಮೇಲೆ ನಾವು ಬಟ್ಟೆ ವಾಶ್ ಮಾಡೋಕ್ಕೆ ಹೋಗೋಣ. ಗೈಸ್ ನೋಡಿ, ನಮ್ಮ ಚಿಂಟು ಎಗ್ ಪಫ್ ತಿಂತಾ ಇದ್ದಾನೆ, ಜೊತೆಗೆ ಎಣ್ಣೆ. ಅಲ್ಲ ಗೈಸ್, ಏನು ಚಿಂಟು ಇದು? ಅಪ್ಪಿ ಜ್ಯೂಸ್, ಫಿಜ್ ಅಲ್ಲ? ಫಿಜ್ ಜ್ಯೂಸು. ಎಲ್ಲಿ ಬಾಕ್ಸು? ಸೊ ನೋಡಿ ಗೈಸ್, ನೆನ್ನೆ ತಕ್ಕೊಟ್ಟಿದ್ದೀನಿ, ಇವತ್ತ ಅಲ್ಲೇ ಖಾಲಿ ಮಾಡಿದ್ದಾನೆ. ಬರೀ ಹೀರು. ಹಾ, ಹಿಂಗೆ ಮಾಡು ನೀನು. ಕರೆಂಟ್ ಅವ್ರಿಗೆ ಕಾಲ್ ಮಾಡಿದ್ರೆ ಇನ್ನೂ ಲೇಟ್ ಅಂತಾರೆ. ಕರೆಂಟ್ ಇಲ್ವಾ? ಇಲ್ಲ. ಒಳ್ಳೇದಾಯ್ತು, ಎ ಸಿ ಹಾಕೊಳ್ಳಿವೆ ಇಲ್ಲ ಅಂದ್ರೆ. ಅದಕ್ಕೆ ಕಾಲ್ ಮಾಡಿದೆ ಈಗ. ತಿನ್ನು. ನಾನು ಹೋಗ್ಲಾ ಬಟ್ಟೆ ಒಗ್ಯಕ್ಕೆ? ಹಾಂ, ನಂದೆಲ್ಲಿ? ನಾನು ತಿಂತೀನಿ. ಅಲ್ಲಿದೆ ನೋಡು. ನನಗೂ ತಗೊಂಡಿದ್ದೀನಿ. ತೆಗ್ಯ ಗೈಸ್, ನನಗೂ ತಗೊಂಡಿದ್ದೀನಿ. ಇದನ್ನು ತಿನ್ಬಿಟ್ಟು ಬಟ್ಟೆ ಒಗೆದ್ಬಿಟ್ಟು ಬರೋಣ, ಆಯಿತಾ?
ಅವತ್ತೊಂದು ದಿನ ಎಲ್ಲೋ ತಗೊಂಡಿದ್ವು, ಅಲ್ಲಿ ಚೆನ್ನಾಗಿರ್ಲಿಲ್ಲ. ಇದು ಚೆನ್ನಾಗಿದ್ಯಮ್ಮ? ಚೆನ್ನಾಗಿದೆ ಗೈಸ್. ಯಾರೋ ಬಂದು ಸ್ವೀಟ್ಸ್ ಕೊಟ್ಬಿಟ್ಟು ಹೋದರು, ಒಂದು ಫೈನಾನ್ಸ್ ಕಂಪ್ನಿಯಿಂದ. ಏನು ಕೊಟ್ಟಿದ್ದಾರೆ, ಏನೇನಿದೆ ನೋಡೋಣ ಬನ್ನಿ. ನವರತ್ನ ಮಿಕ್ಸ್, ಅಸೋರ್ಟೆಡ್ ಸ್ವೀಟ್ಸ್, ಮೇ ಬಿ ಇದು ಕಾಜು ಬರ್ಫಿ ಇರಬೇಕು. ಧಾರವಾಡ ಪೇಡ. ಮತ್ತು ಸಾಲ ತಗೊಂಡು ನಮ್ಮನ್ನು ಉದ್ಧಾರ ಮಾಡಿ ಅಂತ ಇಂಡೈರೆಕ್ಟಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಸೂಪರ್ ಅಲ್ಲ, ಏನೇನು ಟ್ರಿಕ್ಸು. ಚಿಂಟು ಚಿಂಟು ತಗೋ, ಇಟ್ಸ್ ಫಾರ್ ಯು, ಯಾಕೆ ಎಂಜಾಯ್ ಮಾಡು. ಯಾಕೆ ನಿನಗೋಸ್ಕರ ನಾನು ತಂದಿದ್ದೀನಿ ಅಂತ ಅನ್ಕೋಬೇಡ. ನಂಗೆ ಗೊತ್ತು ನೀನು ತಂದಿದ್ದಲ್ಲ ಅಂತ, ಯಾರ್ದು ಅಂತ ಗೊತ್ತಾಗಲಿಲ್ಲ. ಹಾಂ. ಹೇಗೋ ಸ್ವೀಟ್ಸ್ ಖಾಲಿ ಆಗಿತ್ತು, ತಿಂದು ಮಜ್ಜಾ ಮಾಡು. ಅದೇನು ಅಸಾರ್ಟೆಡ್ ಸ್ವೀಟ್ಸ್ ತೆಗಿ, ಕಾಜು ಬರ್ಫಿ ಇರಬೇಕು. ಬೇಗ ಬೇಗ ಓಪನ್ ಮಾಡಮ್ಮ. ಇಟ್ಸ್ ಮಿಕ್ಸ್ ಸ್ವೀಟ್ಸ್. ನನಗೆ ಯಾವ್ದು ಬೇಕು, ನಿನಗೆ ಯಾವ್ದು ಬೇಕು? ನನಗೆ ಸೋಂಪಾ ಪುಡಿ ಬೇಕು. ಎಲ್ಲಿದೆ ಇದು ಸೋನ್ ಪಾಪುಡಿನ? ತುಂಬ ದಿನ ಆಯ್ತು ಸೋಂಪಾ ಪುಡಿ ತಿಂದು. ಅಲ್ಲಿ ಇನ್ನೊಂದಿದ್ದಲ್ಲ, ತಿನ್ನು. ಇದ್ರಲ್ಲೇ ಕೊಡಲ್ಲ. ಅಲ್ಲ, ನಂಗಿಷ್ಟ. ಗೈಸ್, ಸೋಂಪಾ ಪುಡಿ ಗರಿ ಗರಿ ಇದೆ. ಇದೆಲ್ಲ ಮಾಮೂಲಿ ತಿಂದಿದ್ದೀವಲ್ಲ, ಬಟ್ ಸೋಂಪಾ ಪುಡಿ ನಾವು ತಗೊಳ್ಳೋದು ಅಪರೂಪ. ನೆಕ್ಸ್ಟ್ ಯಾವಾದರೂ ಅದು ತಗೊಂಡ್ರೆ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಹಾಂ, ಏನ ಅದೇ ಹುಷ್ ಹುಷ್. ಹುಷ್, ಗೋ. ಏ ಗೋ. ಏ ಕೋಳಿಗಳ ಗೋ. ಚಿಂಟು ಅವ್ರ ಅಜ್ಜಿ ಕೋಳಿಗಳನ್ನ ವಾಪಸ್ ಗೂಡಿಗೆ ಕಳ್ಸೋಕ್ಕೆ ಯಾರೋ ಒಬ್ರಿಗೆ ಹೇಳಿದ್ದಾರೆ. ಅವ್ರ ಹೆಸರು ಕರಿಯಮ್ಮ ಅಂತ. ನೋಡಿ, ಅವರು ಸಹ ಏ ಗೋ ಅಂತ ಇದ್ದಾರೆ. ನನಗೆ ನಗು ಬಂತು. ಅಲ್ಲೇನು ದೊಡ್ಡ ಕೋಳಿ ಇತ್ತು. ಏನು ಈ ಕೋಳಿಗಳು ಕಾವ್ಗೆ, ಈ ಕೋಳಿಗಳು ಯಾಕೆ ಸಪ್ರೇಟ್? ಒಂದು ಗೂಡು ಹಾಕುದು. ಅದ ಇದು ಒಳಗೆ ತೆಗ್ದಿದೆ ಬಾಗ್ಲು. ಏ ಕೋಳಿ ಗೋ, ಗೋ ಇನ್ಸೈಡ್ ಗೋ. ಬೇರೆ ಬೇರೆವೆಲ್ಲ ಹೋಗ್ತಿದ್ದಾವೆ. ಹೋಯ್ತು ಒಳಗೋಯ್ತದ. ಏ ಕೋಳಿ, ಓನ್ಲಿ ಸ್ಮಾಲ್ ಕೋಳಿ ಬಿ ಹಿಯರ್, ಬಿಗ್ ಕೋಳಿಸ್ ಗೋ. ಸಣ್ಣದಿದೆ, ದೊಡ್ಡವು ಇದಾವೆ. Go, go out. Go.
ಗೈಸ್ ನೋಡಿ, ಇವಾಗ ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಇವಾಗಾಯಿತು ಬಟ್ಟೆ ಒಗ್ದು. ಇವಾಗ ಟೈಮ್ ಬಂದು 1 ನಿಮಿಷ ತಾಳಿ ನೋಡ್ಕೊಬಂದು ಹೇಳ್ತೀನಿ. ಒಂದು 6 ಗಂಟೆ 12 ನಿಮಿಷ ಬಟ್ಟೆ ಒಗ್ದಾಗಿದೆ. ಅವರು ಕೋಳಿ ಕೌಚ್ ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ನಮ್ಮ ಸಿಮ್ಮಿ ಬೋ ಮಾಡ್ತಾ ಇದ್ದಾಳೆ. ಸಿಮ್ಮಿಗೊಂದು ರೌಂಡು ಹೊರಗಡೆ ವಾಕ್ ಕರ್ಕೊಂಡು ಅಲ್ಲಿ ಹಾಕೋಣ, ನಮ್ಮ ಕ್ಯಾನೋಪಿನಲ್ಲಿ ಹಾಕೋಣ ಆಯಿತಾ. ಆಮೇಲೆ ಬಂದು ಫಿಶ್ ಕರಿ ಮಾಡಬೇಕು. ಅದು ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ, ಬನ್ನಿ. ಹೋಗಿ ನಿಮ್ಮ ಜಾಗಕ್ಕೆ ಹೋಗಿ ಕುತ್ಕೋ ಹೋಗಿ. ಗೈಸ್ ಬನ್ನಿ, ಇವಾಗ ನಮ್ಮ ಸಿಮ್ಮಿನ ನೋಡ್ಕೊಳ್ಳೋಣ. ಅದು ಅವಾಗಿಂದ ಕರೀತಾ ಇತ್ತು, ಮಾತಾಡ್ಸೋಣ ಬನ್ನಿ. ಏನು ಸಿಮ್ಮಿ ಕರೀತಾ ಇದ್ದಲ್ಲ? ಟೈಮ್ ಆಯಿತು ಅನ್ನು ನಿಂಗೆ ಹೊರಗಡೆ ಬರೋಕ್ಕೆ. ಬಾ ಬನ್ನಿ ಸರ್. ಎಲ್ಲಿ ಹೋಗ್ತಾ ಇದ್ದೀರಾ? ಔಟ್ಸೈಡ್ ಹೋಗ್ಬೇಕಾ? ಬಾ ಹೋಗೋಣ, ಬಾ ಕಮ್ 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 ಆನ್ ಬೇಬಿ, ಕಮ್ ಆನ್. ಬಾ ಬನ್ನಿ, ಕಮ್ ಬಾ ಜಾಣ. ನೀವೇನು ಬೆಳಗ್ಗೆ ಸುಸ್ಸು ಮಾಡಿರೋ ಕಡೆನೇ ನೋಡ್ಕೊಂಡು ಮಾಡಬೇಕು, ಮೂಸ್ಕೊಂಡ ಆಯ್ತಲ್ಲ. ಬೆಳಗ್ಗೆ ಇಲ್ಲಿ ಮಾಡಿದ್ದೆ, ಈಗಲೂ ಇಲ್ಲೇ ಮಾಡಬೇಕಾ? ಆಯ್ತಾ? ಇಷ್ಟೇ ನಿನ್ನ ಕೆಲಸ? ಬಂದೆ. ಹಾಂ, ಮಾಡಿದ ಕಡೆನೇ ಮಾಡೋದು ಬರೋದು. ಇಲ್ಲೇ ಇರ್ತೀರಿ, ಇಲ್ಲೇ ಇರಿ ಆರಾಮಾಗಿ. ಮತ್ತೋಗ್ತೀರಿ? ಬೇಡ, ನೀವಿಲ್ಲೇ ಇರಿ ಆಟ ಆಡ್ಕೊಂಡು. ಬೇಡ ಬೇಡ, ಹೊಳಗೆ ಬೇಡ, ಹೊಳಗೆ ಬೇಡ. ಇನ್ನೊಂದ್ಸಲ ಗ್ಲೂಕೋಸ್ ಬೇಕು ನಿಂಗೆ ಸಿಮಿ. ಗ್ಲೂಕೋಸ್ ತಗೋಬರ್ಲಿ, ಗ್ಲೂಕೋಸ್ ತಿಂತಿ, ಎನರ್ಜಿ ತಗೋತಿ. ಏನು ಬೇಕು ನಿನಗೆ? ಮೊಟ್ಟೆ ಬೇಕು? ತಿನ್ನಲ್ಲ ಮೊಟ್ಟೆ. ಇನ್ನು 3 ಮೊಟ್ಟೆ ಇದೆ ನೋಡು, ಬೇಕು ಅಂದರೆ ಕೇಳಿಸ್ಕೊಂಡು ತಿನ್ನು. ಬೇಕು ಮೊಟ್ಟೆ? ಸೇಮ್. ಸಿಮ್ ಅಂದರೂ ಇಲ್ಲ, ಪುಮ್ ಅಂದರೂ ಇಲ್ಲ. ಅದ್ರ ಕತೆ, ಅದ್ರ ಕೆಲಸನೇ ಮುಗೀತು. ಈಗ ಸಾರು ಮಾಡಬೇಕು. ಈಗ ಇವ್ರುಗಳ ಕೆಲಸ ಎಲ್ಲ ಆಯಿತಾ. ಈಗ ಚಿಂಟು ಪಪ್ಪನ ಕೆಲಸ ಅಂದರೆ ಚಿಂಟು ಪಪ್ಪನಿಗೆ ಸಾರು ಮಾಡಬೇಕು. ಬನ್ನಿ ಸಿಮಿ ಡಾರ್ಲಿಂಗ್, ಇಲ್ಲೇ ಇರೋ, ಬರ್ತೀನಿ. ಹಾಂ ಗೈಸ್, ಇವಾಗ ನಾವು ಚಿಂಟು ಪಪ್ಪಾಗೆ ಸಾರು ಮಾಡೋಣ. ಸಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ, ಬನ್ನಿ ತೋರಿಸ್ತೀನಿ. ಚಿಂಟು ಅವ್ರ ಅಜ್ಜಿ ಮಸಾಲ ಮಾಡಿಟ್ಟು ಹೋಗಿದ್ದಾರೆ. ಆ್ಯಂಡ್ ಫಿಶ್ ಸಹ ಇದೆ. ಇವಾಗ ನಮಗೆಷ್ಟು ಬೇಕೋ ಅಷ್ಟು ಮಸಾಲ ಹಾಕ್ಕೊಂಡು ಕುದಿಸಿದ್ರೆ ಸಾರು ಮುಗೀತು. ಶ್ವೇತಾ ಮೇಡ್ ಚಿಂಟು ಅಜ್ಜಿ ಪ್ರಿಪ್ರೇಷನ್ಸ್ ಹೇಗೆ, ಬನ್ನಿ ಗೈಸ್. ನೋಡಿ, ಫಿಶ್ ಕರಿ ಮಾಡ್ತಾ ಇದ್ದೀನಿ. ಅದ್ರ ಪಾಡಿಗೆ ಅದು ಲೋ ಸಿಮ್ಮಲ್ಲಿ ಅದು ಕುಕ್ ಆಗಲಿ. ನಾವಿಲ್ಲಿ ವಾಟರ್ ಮೆಲನ್ ಕಟ್ ಮಾಡೋಣ. ಚಿಂಟು ಪಪ್ಪಾಗೆ ಮತ್ತು ಚಿಂಟುಗೆ ಸ್ವಲ್ಪ ಫ್ರೂಟ್ಸ್. ಗೈಸ್, ಇವತ್ತು ಊಟ ಆದಮೇಲೆ ಚಿಂಟು ಪಪ್ಪಾಗೆ ವಾಟರ್ ಮೆಲನ್ ಮತ್ತು ದ್ರಾಕ್ಷಿ ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಇವೆರಡನ್ನೂ ಅಲ್ಲಿ ಇಟ್ಬಿಟ್ಟು ಬರೋಣ. ಕೆಲಸ ಮುಗ್ದೇ ಇಲ್ಲ. ಟೈಮ್ ಬಂದು 7:15 ಆಯಿತು. ಅವ್ರು ಇನ್ನೂ ಬಂದಿಲ್ಲ. ಅವರು ಚಿಂಟು ಅವ್ರ ಅಜ್ಜಿ ಬಂದು ಅನ್ನ ಮಾಡೋದೆಲ್ಲ ಲೇಟ್ ಆಗುತ್ತೆ ಪಾಪ. ಅದಕ್ಕೆ ಅನ್ನಕ್ಕಿಟ್ಟಿದ್ದೀನಿ.
ಫಿಶ್ ಕರಿ ಆಯಿತು ನೋಡಿ, ಫಿಶ್ ಕರಿ ಆಯಿತು. ಅನ್ನಕ್ಕೆ ಇಟ್ಟಿದ್ದೀನಿ ಚಿಂಟು ಪಪ್ಪಾಗೆ ಮತ್ತು ಚಿಂಟು ಅಜ್ಜಿಗೆ. ನಾನೀಗ ಕಾಫಿ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ, ಇನ್ನೂ ಕೆಲಸ ಮುಗ್ದಿಲ್ಲ. ಸೊ ಪಾಪ ನನ್ನ ಮಗು ಒಂದೇ ಮೇಲಿದೆ. ಎಕ್ಸಾಮ್ ಮುಗ್ದಿರೋದು ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದಾನೆ. ಸೊ ಅನ್ನ ಮಾಡಾದ್ಮೇಲೆ ಚಿಂಟು ಅಜ್ಜಿದು ಇದು ಊರಿಂದು ಹಾಲು, ಹಸು ಹಾಲು, ಇದನ್ನು ಕಾಯಿಸ್ಬೇಕು. ಬಿಕಾಸ್ ಚಿಂಟು ಪಪ್ಪ ಮತ್ತು ಚಿಂಟು ಅಜ್ಜಿ ಇಬ್ಬರೂ ರಾತ್ರಿ ಹೊತ್ತು ಊಟ ಆದಮೇಲೆ ಒಂದೊಂದು ಪಾವು ಹಾಲು ಕುಡಿತಾರೆ. ಸೊ ಅವರಿಗೆ ಇದನ್ನು ಕಾಯಿಸಿ ಇಡಬೇಕು. ಗೈಸ್, ಕಾಫಿ ರೆಡಿ ಆಯಿತು, ಬನ್ನಿ ಕುಡಿಯೋಣ. ಸಖತ್ತಾಗಿದೆ, ಸ್ಟ್ರಾಂಗಾಗಿ. ಅನ್ನನೂ ಆಯಿತು, ಇನ್ನೊಂದು ವಿಸಿಲ್ ಬರಲಿ. ಕಾಫಿ ಕುಡಿದ್ಬಿಟ್ಟು ಬಟ್ಟೆ ಎತ್ತಾಕೊಂಬರ್ಬೇಕು. ಅದೇ ಅಲ್ಲಿ ಒಣಾಕಿದ್ನಲ್ಲ ಇವಾಗ ನೀರು ಸೋರ್ಕೊಳ್ಳೋಕ್ಕೆ. ಸೊ ಅದನ್ನು ತಗೊಂಡು ಬಂದು ಮೇಲ್ಗಡೆ ಒಣಾಕಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಯಾಕೆ ಅಂದರೆ ಏನದು ಎಗ್ ಪಫ್ ತಿಂದಿದ್ದೀನಿ, ಅದಕ್ಕೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ. ಅನ್ನ ಆಯಿತು, ಆಫ್ ಮಾಡೋಣ. ಹಾಲು ಆ ಕಡೆ ಕಾಯಕ್ಕಿಟ್ಟಿದ್ದೆ ಅಲ್ಲ, ಈ ಕಡೆಗಿಟ್ಟೆ. ಸೊ ಹಾಲು ಕಾಯಿಸ್ಬಿಟ್ಟು ನಾವು ಹೋಗೋಣ ಬಟ್ಟೆ ತಗೊಂಡು. ನೋಡಿ ಹಾಗೆ ನೀರು ಹರಿತಾ ಇದೆ. ಅದ್ರ ಜೊತೆಗೆ ಈ ಕಾಫಿ ಬೇರೆ. ಗೈಸ್, ಸಿಮ್ಮಿಗೆ ಇನ್ನೊಂದು ಸಲ ಗ್ಲೂಕೋಸ್ ಕೊಡೋಣ ಬನ್ನಿ. ಸಾಕಲ್ಲ ಹಾಲು, ಇನ್ನೇನು ಕಾಯ್ತಾ ಇದೆ. ಸೊ ಕಾದ್ಬಿಡ್ಲಿ, ಹೋಗೋಣ. ಗೈಸ್, ಹಾಲು ಕಾಯ್ತು. ಬನ್ನಿ ಹೋಗೋಣ. ಸಿಮ್ಮಿಗೆ ಇವಾಗ ಸ್ವಲ್ಪ ಗ್ಲೂಕೋಸ್ ಕೊಡೋಣ ಬನ್ನಿ. ಪಾಪ ಅದು ಏನೂ ತಿಂದಿಲ್ಲ, ನಾನು ಎಂತ ಮಾಡಲಿ ಹೇಳಿ. ಸಿಮ್ಮಿ ನೋಡಿ ಅಲ್ಲಿದ್ದಾಳೆ. ಹಾಂ ಬಾ, ಗ್ಲೂಕೋಸ್ ಕೊಡ್ಲಾ? ತೋ ಎದೋ, ಗೆಡಪ್ ಎದಪ್ಪ, ತೋ ಹಾಕ್ಲಾ? ಸಿಮ್ಮಿ ಬೇಡ ಬೇಡ, ಇದು ಕ್ಯಾಪ್ಚರ್ ಮಾಡೋಲ್ಲ. ಇದು ನನಗೆ ನಾನೇ ತಮಾಷೆ ಮಾಡ್ಕೊಳ್ಳೋಣ. ನೋಡಿ ಗೈಸ್, ನಾಯಿ ಸಹ ಕ್ಯಾಪ್ಚರ್ ಮಾಡಲ್ಲ ಅಂದಾಗ ಬಂದು ಗ್ಲೂಕೋಸ್ ತಿಂತಾ ಇದೆ. ಏನು ಫನ್ನಿ ಅಲ್ಲ, ನಮಗೆ ನಾವೇ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೋದು ನೋಡಿ. ನಮ್ಮ ಚಿಂಟು, ನಮ್ಮಮ್ಮ, ಚಿಂಟು ಅವ್ರ ಪಪ್ಪ ಅಥವಾ ಚಿಂಟು ಅವ್ರ ಅಜ್ಜಿ ಯಾರೇ ಇದ್ದಿದ್ರು ಹಾಗೆ ಹೇಳ್ತಾ ಇದ್ರು. ನಿಮ್ಗೆ ಹಂಗೆ ಅನ್ಸಲ್ವಾ ಗೈಸ್? ನೀವು ಯಾರಾದರೂ ಒಬ್ರು ಹಾಗೆ ಕಮೆಂಟ್ ಹಾಕ್ತೀರಾ, ನೋಡ್ತಾ ಇರಿ. ಹಾಲು ಕಾಯಿಸ್ದೆ, ಅನ್ನ ಮಾಡಿದೆ, ಅಲ್ಲಿಡು. ಆಯ್ತಮ್ಮ
ಆಯ್ತಾ ಸಿಮು? ಜಾಣ, ವೆರಿ ಗುಡ್ ಗರ್ಲ್. ಮೊಟ್ಟೆ ತರ್ಲಾ, ತಿಂತೀಯಾ? ಸರಿ ಮಲ್ಕೋ ನೀನು. ಸುಸು ಮಾಡ್ತೀಯಾ? ಬಾ ಹೋಗೋಣ. ಏ ಸಿಮೆ, ಏ ಸಿಮೆ, ಸಿಮೆ ಸುಸು ಮಾಡು ಬಾ. ಹಿಂಸೆ ಅಲ್ವೋ? ಮತ್ತೀಗ ನಾನು ಮೇಲೆ ಹೋಗ್ತೀನಿ, ಸ್ನಾನಕ್ಕೆ ಹೋಗ್ತೀನಿ, ಆಮೇಲೆ ಬಿಡ್ಕೊಳುತ್ತೆ. ನೋಡಿ ಸಿಮಿ ಹೆಂಗೆ ಹೇಳ್ತಾ ಇದ್ದಾನೆ. ಅವನ ಹತ್ರ ನಾನು ಅನ್ನಿಸ್ಕೋಬೇಕಾ ಸಿಮಿ? ಹಾಂ, ಬಚ್ಚಗಳ ಹತ್ರ ಎಲ್ಲ ಅನ್ನಿಸ್ಕೋಬೇಕಾ ನಾನು? ಬಾ ಸುಸು ಮಾಡು ಬಾ. ನಾಯಿ ಸವಾಸ ಬೇಡಪ್ಪ ಪಾಪ. ಬಾಮ್ಮ ಒಳಗೆ ಬಾ, ನಾನು ಮೇಲ್ಗಡೆ ಹೋಗ್ತೀನಿ. ನಡಿ ಒಳಗೆ, ನಡಿ ಬಾ, ನಡಿ ಒಳಗೆ. ನಾ ಒಳಗೆ ಹೋಗ್ತೀನಿ. ಹಾಂ, ಆಮೇಲೆ ಎಷ್ಟು ಗಂಟೆಗೆ ಬಿಡ್ತೀನೋ ಏನೋ. ಬಾ, ಇಲ್ಲೇ ಇರ್ತೀಯಾ ನಾ ಬರೋ ತನಕ? ನಾ ಸ್ನಾನ ಮಾಡಿಕೊಂಡು ಬರೋದೆಲ್ಲ ಲೇಟ್ ಆಗತ್ತೆ ಸಿಮಿ. ಬಾ ಒಳಗೆ ಬಾ, ಇದು ಬಾ ಜಾಣ, ಬಾ ಬಾ ಬಾ, ಕಮ್ 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 ಬಾ. ಎಸ್, ವೆರಿ ಗುಡ್, ಕಮ್. ವೆರಿ ಗುಡ್ ಬೇಬಿ. ಯು ಸ್ಲೀಪ್ ಆಫ್. ಆರಾಮಾಗಿ ಮಲ್ಕೋ. ಇದು ಬೇಡ, ಇಲ್ಲಿ ಮಲಗ್ತಿ. ಸೊ ಗೈಸ್, ಸಿಮ್ಮಿದು ಕೆಲಸ ಮುಗೀತು. ನಾ ಬರ್ತೀನಿ, ಬಾಯ್, ಆಮೇಲೆ ಸಿಗೋಣ. ಗೈಸ್, ಇವಾಗ ಬಟ್ಟೆ ತೊಗೊಂಡು ಮೇಲೆ ಹೋಗೋಣ. ಸ್ನಾನ ಮಾಡಿಕೊಂಡು ಫ್ರೆಶ್ ಆಗ್ತೀನಿ, ಬಟ್ಟೆ ಒಣ ಹಾಕ್ಬಿಟ್ಟು. ಬನ್ನಿ ಹೋಗೋಣ. ಗೈಸ್, ಇವತ್ತಿಗೆ ನನ್ನ ವ್ಲಾಗ್ ಇಷ್ಟೇ ಗೈಸ್. ಇನ್ನೂ ತುಂಬ ಕೆಲಸ ಇದೆ. ಚಿಂಟು ಊಟ ಮಾಡಿಸ್ಬೇಕು. ಚಿಂಟು ಪಪ್ಪ ಬಂದಮೇಲೆ ಅವ್ನಿಗೂ ಊಟ ಹಾಕ್ಕೊಡ್ಬೇಕು, ಮತ್ತು ಹಾಲು ಕೊಡಬೇಕು. ಮತ್ತು ಚಿಂಟು ಅವರು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಸಲ ಸಿಮ್ಮಿನ ಹೊರಗಡೆ ಬಿಟ್ಟು ಆಮೇಲೆ ಒಳಗೆ ಹಾಕಬೇಕು. ತುಂಬ ಕೆಲಸ ಇದೆ ಗೈಸ್. ಟೈಮ್ ನೋಡಿ 8 ಗಂಟೆ. ಡನ್ ವಿತ್ ಮೈ ವರ್ಕ್. ಹ್ಯಾಪಿ? ಆರ್ ಯು ಗೈಸ್ ಹ್ಯಾಪಿ? ಮೀ ಹ್ಯಾಪಿ. ಸ್ಟೇ ಹ್ಯಾಪಿ. ಬನ್ನಿ ಹೋಗೋಣ. ಗೈಸ್, ಟೈಮ್ ಬಂದು 8:15. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಬನ್ನಿ ಪೂಜೆ ಮಾಡಿಬಿಡೋಣ. ಪೂಜೆ ಮಾಡಲಿಲ್ಲ ಅಂದರೆ ಐ ಫೀಲ್ ವೆರಿ ಬ್ಯಾಡ್. ಬನ್ನಿ ಪೂಜೆ ಮಾಡೋಣ. ಗೈಸ್, ಪೂಜೆ ಆಯಿತು, ಬನ್ನಿ ಹೋಗೋಣ. ಸಾಕು ಗೈಸ್, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. See you soon in the next vlog. ನೋಡಿ, ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಆಲ್ರೆಡಿ ಫುಲ್ ಸ್ವೆಟ್ ಆಯಿತು.